ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸ್ಪ್ಲಿಟ್ ಟ್ರೀ ಡಿಲೀಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸ್ಪ್ಲಿಟ್ ಟ್ರೀ ಇನ್ಸರ್ಷನ್ ನ ವಿಡಿಯೋ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅದನ್ನ ಅಸೆಸ್ ಮಾಡಬಹುದು. ಅದರಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲಂಗೆ ಬೇರೆಯವರು ಏನ್ ಮಾಡಿದ್ದಾರೆ, ರೈಟ್ ಲೆಫ್ಟ್ ರೈಟ್ ಆ ರೀತಿ ಎಲ್ಲ ಕನ್ಫ್ಯೂಸ್ ಮಾಡಿರ್ತಾರೆ. ನಾನು ಕನ್ಫ್ಯೂಸ್ ಮಾಡಿದಾಗೆ ಆ ಟ್ರಿಕ್ ನ ಯೂಸ್ ಮಾಡಿದಂಗೆ ನಾನು ಎಕ್ಸಾಮ್ ಅಲ್ಲಿ ಬರೆದಂತ ಟ್ರಿಕ್ ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇವಾಗ ಡಿಲೀಷನ್ ನ ಹೇಗೆ ಅಂತ ನೋಡ್ತಾ ಹೋಗೋಣ. ಸೊ ಡಿಲೀಷನ್ ಹೇಗೆ, ಫಸ್ಟ್ 12 ನ ಡಿಲೀಟ್ ಮಾಡೋದು ಕೇಳಿದ್ದಾರೆ. ಫಸ್ಟ್ ನಾವು ನೋಡ್ಬೇಕು 12 ಎಲ್ಲಿದೆ ಅಂತ. ಸೊ 12 ಎಲ್ಲಿದೆ, ಇಲ್ಲಿದೆ. ಸೊ 12 ಇಲ್ಲಿರೋದ್ರಿಂದ 12 ಗೆ ಯಾವ್ದಾದ್ರು ಚೈಲ್ಡ್ ಗಳಿದೆಯಾ ಅಂತ ನೋಡ್ಬೇಕು. ಸೊ 12 ಗೆ ಯಾವ್ದು ಚೈಲ್ಡ್ ಇಲ್ಲ ಅಂದ್ರೆ ಎಷ್ಟು ಚೈಲ್ಡ್ ಆಯ್ತು, 0 ಚೈಲ್ಡ್. 0 ಚೈಲ್ಡ್ ಏನಾದ್ರು ಇದ್ರೆ ನಾವು ಡಿಲೀಟ್ ಮಾಡಬೇಕಾಗಿರುವಂತಹ ನೋಡ್ಗೆ ನಾವು ಡೈರೆಕ್ಟ್ ಆಗಿ ಡಿಲೀಟ್ ಮಾಡ್ತೀವಿ. ಸೊ ಇವಾಗ ಏನಾಯ್ತು, 12 ನ ನಾನು ಡೈರೆಕ್ಟ್ ಆಗಿ ಡಿಲೀಟ್ ಮಾಡಬಹುದು. ಈಗ ಡಿಲೀಟ್ ಮಾಡಾಯ್ತು, ಯಾವ್ದು ಯೂಸ್ ಮಾಡ್ತಾ ಇರೋದು, ಸ್ಪ್ಲಿಟ್ ಟ್ರೀ. ಅದೇ ಏನಾದ್ರೂ ಬೈನರಿ ಸರ್ಚ್ ಟ್ರೀ ಆಗಿದ್ರೆ ನಾವು ಇಲ್ಲೇ ನಿಲ್ಲಿಸ್ತಾ ಇದ್ವು. ಆದ್ರೆ ಸ್ಪ್ಲಿಟ್ ಟ್ರೀ ಅಲ್ಲಿ ಏನ್ ಮಾಡಬೇಕು, ಸ್ಪ್ಲೈಯಿಂಗ್ ಆಪರೇಷನ್ಸ್ ನ ಮಾಡ್ಬೇಕು. ಸ್ಪ್ಲೈಯಿಂಗ್ ಆಪರೇಷನ್ ಅಂದ್ರೇನು, ಈಗ ಇಲ್ಲಿ 12 ಇತ್ತಲ್ವಾ, ಸೊ ಇದೇನಾಯ್ತು, ಚೈಲ್ಡ್ ನೋಡ್ ಆಯ್ತು. ಯಾವ್ದಕ್ಕೆ, ಇದಕ್ಕೆ. ಅದರ ಪೇರೆಂಟ್ ನೋಡ್ ಯಾವ್ದಪ್ಪ, 10. ಇದರ ಪೇರೆಂಟ್ ನೋಡ್ 10 ಅಲ್ವಾ. ಸೊ ನಾವು 12 ನ ಡಿಲೀಟ್ ಮಾಡಿದ್ವಿ. 12 ನ ಡಿಲೀಟ್ ಮಾಡಾದ್ಮೇಲೆ ಆ 12 ನ ಪೇರೆಂಟ್ ನೋಡ್ 10 ಇದೆಯಲ್ಲ, ಇದನ್ನ ನಾವು ರೂಟ್ ನೋಡ್ ಆಗಿ ಮಾಡ್ಬೇಕು. ಅದನ್ನ ಸ್ಪ್ಲೈಯಿಂಗ್ ಅಂತ ಕರೀತಾರೆ. ಸೊ ರೂಟ್ ನೋಡ್ ಆಗಿ ಏನ್ ಮಾಡ್ತೀವಿ, ಒಂದೊಂದೇ ಸ್ಟೆಪ್ ಹಿಂದೆ ತಗೊಂಡು ಹೋಗ್ತಾ ಮಾಡ್ತೀವಿ. ಅವ್ರೇನ್ ಹೇಳ್ತಾರೆ, ರೈಟು ಲೆಫ್ಟ್ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ, ನಾನು ಹೇಗ್ ಮಾಡ್ತೀನಿ ಹಾಗೆ ಮಾಡಿ. ಸೊ ಇವಾಗ 10 ಇದೆ, ಇದೇನಾಗಬೇಕು, ಎಕ್ಸ್ಚೇಂಜ್ ಆಗಬೇಕು, ಮೇಲ್ಗಡೆ ಹೋಗ್ಬೇಕು, ಒಂದೊಂದೇ ಸ್ಟೆಪ್ ಮೇಲೆ ಹೋಗ್ತಾ ಹೋಗ್ಬೇಕು. ಸೊ 14 ಹಾಗೆ ಉಳಿಯುತ್ತೆ. ನೆಕ್ಸ್ಟ್ 14 ಗಿನ್ನ 13 ಚಿಕ್ಕದು, 14 ಗಿನ್ನ 16 ದೊಡ್ಡದು, 14 ಗಿನ್ನ 15 ದೊಡ್ಡದು, ಆದ್ರೆ 16 ಗಿನ್ನ ಚಿಕ್ಕದು. ನೆಕ್ಸ್ಟ್ 16 ಗಿನ್ನ 17 ದೊಡ್ಡದು. ಈಗ 10 ಅನ್ನ ನಾನು ಒಂದ್ ಲೆವೆಲ್ ಮೇಲ್ ತರಬೇಕಿತ್ತಲ್ವಾ. ಸೊ 10 ನ 13 ಜೊತೆ ಕಂಪೇರ್ ಮಾಡಿ. 13 ಗಿನ್ನ 10 ಚಿಕ್ಕದ ದೊಡ್ಡದ, ಚಿಕ್ಕದು. ಸೊ 10. ನೆಕ್ಸ್ಟ್ ಯಾವ್ದ್ರ ಜೊತೆ ರಿಪ್ಲೇಸ್ ಮಾಡಾಯ್ತು, 7 ಜೊತೆ. ಸೊ 7 10 ಗಿನ್ನ ಚಿಕ್ಕದ ದೊಡ್ಡದ, ಚಿಕ್ಕದು. ಸೊ ಲೆಫ್ಟ್. ನೆಕ್ಸ್ಟ್ ಇಲ್ಲಿಗೆ ಬಂತು, ಇದನ್ನ ಏನ್ ಮಾಡಬೇಕು, ಮತ್ತೆ ಒಂದ್ ಸ್ಟೆಪ್ ಮೇಲ್ಗಡೆ ತಗೊಂಡೋಗ್ಬೇಕು. ಸೊ 14 ಹಾಗೆ ಉಳ್ಕೊಳುತ್ತೆ, ರೈಟ್ ಸೈಡಿನವು ಹಾಗೆ ಉಳ್ಕೊಂತವೆ, ರೈಟ್ ಸಬ್ ಟ್ರೀಗಳು 15 ಮತ್ತೆ 17. ನೆಕ್ಸ್ಟ್ ಲೆಫ್ಟಿಗೆ ಬಂದಾಗ ಈ 10 ನ ಮೇಲ್ಗಡೆ ತಗೊಂಡು ಹೋಗ್ತೀನಿ, ಅಂದ್ರೆ 13 ಜಾಗಕ್ಕೆ. ಸೊ 10 ಇಲ್ಲಿಗೆ ಬಂತು. ಇವಾಗ ಉಳ್ಕೊಂಡಿರುವಂತ ನಂಬರ್ಗಳ್ಯಾವು, 7 ಮತ್ತೆ 10, 7 ಮತ್ತೆ 13. ಫಸ್ಟ್ ಯಾವ್ದನ್ನ ನೋಡ್ಬೇಕು, ಮೇಲ್ಗಡೆಯಿಂದ ಫಸ್ಟ್ ಯಾವ್ದಿರೋದು, 13. ಸೊ 13 ನ ಕಂಪೇರ್ ಮಾಡಿ. 14 ಗಿನ್ನ 13 ಚಿಕ್ಕದು, ಸೊ ಲೆಫ್ಟ್. 10 ಗಿನ್ನ 13 ದೊಡ್ಡದು, ಸೊ ರೈಟ್. ನೆಕ್ಸ್ಟ್ 7 ನ ಕಂಪೇರ್ ಮಾಡಿ. 14 ಗಿನ್ನ ಚಿಕ್ಕದು, ನೆಕ್ಸ್ಟ್ 10 ಗಿನ್ನ ಕೂಡ ಚಿಕ್ಕದು, ಸೊ ಲೆಫ್ಟ್. ಈಗ 10 ಇಲ್ಲಿಗೆ ಬಂತು, ರೂಟ್ ನೋಡ್ ಆಗ್ಬೇಕು. ಸೊ ರೂಟ್ ನೋಡ್ ಆಗ್ಬೇಕು ಅಂತಂದ್ರೆ ಇನ್ನೊಂದು ಸ್ಟೆಪ್ ಮಾಡ್ಬೇಕು. ಸೊ 14 ಇರುವಂತ ಜಾಗಕ್ಕೆ 10 ಹೋಗುತ್ತೆ. ಸೊ 10 14 ಜಾಗಕ್ಕೆ ಹೋದ್ರೆ ಎಲ್ಲದನ್ನು ಕೂಡ ಇವಾಗ ರೂಟಿಗೆ ಹೋಯ್ತಲ್ವಾ 10, ಎಲ್ಲದನ್ನು ಕಂಪೇರ್ ಮಾಡ್ತಾ ಬನ್ನಿ. ಸೊ ರೈಟ್ ಸೈಡ್ ಅಲ್ಲಿ ಇರುವಂತವು ಏನು, ಇವಾಗ 14 ಏನಾಗುತ್ತೆ, ರೈಟ್ ಹೋಗುತ್ತೆ, ಯಾಕೆ ದೊಡ್ಡದು. ಸೊ 14. ನೆಕ್ಸ್ಟ್ 14 ಗಿನ್ನ 16 ದೊಡ್ಡದು, ಸೊ 16. ನೆಕ್ಸ್ಟ್ 15 ನ ಕಂಪೇರ್ ಮಾಡಿ. 10 ಗಿನ್ನ 15 ದೊಡ್ಡದು, ಸೊ ರೈಟ್. 14 ಗಿನ್ನ 15 ದೊಡ್ಡದು, ಸೊ ರೈಟ್. 16 ಗಿನ್ನ 15 ಚಿಕ್ಕದು, ಸೊ ಲೆಫ್ಟ್. ನೆಕ್ಸ್ಟ್ 17, 16 ಗಿನ್ನ 17 ದೊಡ್ಡದು, ಸೊ ರೈಟ್ ಸೈಡ್. ನೆಕ್ಸ್ಟ್ 10 ಗಿನ್ನ ಉಳಿದವು 7 ಮತ್ತೆ 13. 10 ಗಿನ್ನ 13 ದೊಡ್ಡದು, ಸೊ ರೈಟ್. ನೆಕ್ಸ್ಟ್ 14 ಗಿನ್ನ 13 ಚಿಕ್ಕದು, ಸೊ ಲೆಫ್ಟ್. ನೆಕ್ಸ್ಟ್ ಇನ್ನ ಉಳಿದಿರೋದು 7 ಮಾತ್ರ. 7 10 ಗಿನ್ನ ಚಿಕ್ಕದು. ಇವಾಗ ಏನಾಯ್ತು, ಪೇರೆಂಟ್ ನೋಡನ್ನ ರೂಟ್ ನೋಡ್ ಆಗಿ ಕನ್ವರ್ಟ್ ಮಾಡಿದ್ವಿ. ಇಷ್ಟೇ ಸ್ಟೆಪ್, ಒಂದೊಂದೇ ಸ್ಟೆಪ್ ಮೇಲ್ಗಡೆ ತಗೊಂತ ಬನ್ನಿ. ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಚಿಕ್ಕದು, ರೈಟ್ ಸೈಡ್ ಅಲ್ಲಿ ದೊಡ್ಡ ನಂಬರ್ ಗಳನ್ನ ಪ್ಲೇಸ್ ಮಾಡ್ತಾ ಬನ್ನಿ, ಅಷ್ಟೇ ಸಿಂಪಲ್. ಈಗ ಏನಾಯ್ತು, ಪೇರೆಂಟ್ ನೋಡ್ ಆಯ್ತು. ನೆಕ್ಸ್ಟ್ ಯಾವ್ದನ್ನ ಡಿಲೀಟ್ ಮಾಡಬೇಕು, 12 ಡಿಲೀಟ್ ಆಯ್ತು. ಇವಾಗ 14 ನ ಡಿಲೀಟ್ ಮಾಡಬೇಕು. 14 ಎಲ್ಲಿದೆ ನೋಡಿ, 14 ಇಲ್ಲಿದೆ. 14 ಇಲ್ಲಿದ್ದಾಗ ಅದಕ್ಕೆ ಎಷ್ಟು ಚೈಲ್ಡ್ ನೋಡ್ಸ್ ಇದೆ, 1 2 ಡೈರೆಕ್ಟ್ ಕನೆಕ್ಷನ್ ಇರಬೇಕು ಅಷ್ಟೇ. ಸೊ ಡೈರೆಕ್ಟ್ ಕನೆಕ್ಷನ್ ಎಷ್ಟಿದೆ, 1 2. ಸೊ ಎಷ್ಟು ಚೈಲ್ಡ್ ನೋಟ್ಸ್, 2 ಚೈಲ್ಡ್ ನೋಡ್. 2 ಚೈಲ್ಡ್ ನೋಡಿದಾಗ ನಾನು ಇನ್ ಆರ್ಡರ್ ಪ್ರಿಡಿಸೆಸರ್ ನಾರು ಯೂಸ್ ಮಾಡಬಹುದು, ಅಥವಾ ಇನ್ ಆರ್ಡರ್ ಸಕ್ಸೆಸರ್ ನಾರು ಯೂಸ್ ಮಾಡಬಹುದು. ಇನ್ ಆರ್ಡರ್ ಪ್ರಿಡಿಸೆಸರ್ ಅಂದ್ರೇನು, ಆ ನೋಡಿನ ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ ನೋಡ್ಗಳು, ಲೆಫ್ಟ್ ಸಬ್ ಟ್ರೀ ಅಲ್ಲಿ ಇರುವಂತಹ ಬಿಗ್ಗೆಸ್ಟ್ ನಂಬರ್ ಅನ್ನ ಯೂಸ್ ಮಾಡ್ಬೇಕು, ಅಂದ್ರೆ ಲೆಫ್ಟ್ ಅಲ್ಲಿ ಇರುವಂತಹ ಬಿಗ್ಗೆಸ್ಟ್ ನಂಬರ್. ಅದೇ ಏನಾದ್ರು ಇನ್ ಆರ್ಡರ್ ಸಕ್ಸೆಸರ್ ನ ನೋಡ್ತೀರಾ ಅಂತಂದ್ರೆ ರೈಟ್ ಸಬ್ ಟ್ರೀ. 14 ನ ರೈಟ್ ಸಬ್ ಟ್ರೀ ಯಾವುದು, 16 15 17. ಇವುಗಳಲ್ಲಿ ಚಿಕ್ಕ ವ್ಯಾಲ್ಯೂನ ನೋಡ್ಬೇಕು. ಈಗ ದೊಡ್ಡದನ್ನೇ ನೋಡೋಣ, ಕಷ್ಟ ಇರೋದನ್ನೇ. ಯಾವುದು,
ಇದಲ್ವಾ ಸಕ್ಸೆಸರ್ ಅನ್ನ ತಗೊಂಡಾಗ ಏನ್ ಮಾಡ್ಬೇಕು, ಕಡಿಮೆ ಇರೋ ವ್ಯಾಲ್ಯೂ ಯಾವುದು ಹುಡುಕ್ಬೇಕು. ಕಡಿಮೆ ಇರೋ ವ್ಯಾಲ್ಯೂ ಇದು 15. ಸೊ 15 ಜೊತೆ ನಾವೇನ್ ಮಾಡ್ಬೇಕು, 14 ನ ರೀಪ್ಲೇಸ್ ಮಾಡ್ಬೇಕು. 15 ಇಲ್ಲಿ ಬರುತ್ತೆ, 14 ಇಲ್ಲಿ ಬರುತ್ತೆ. ಫಸ್ಟ್ 14 ಇಲ್ಲಿತ್ತಲ್ವಾ, ಸೊ ಅದರ ಪೇರೆಂಟ್ ನೋಡ್ ಯಾವುದು 10. ಈಗ 14 ಕೊನೆಗೆ ಬಂತು. ಸೊ ಕೊನೆಗೆ ಬಂದ್ರೆ ಇದಕ್ಕೆ ಎಷ್ಟು ಚೈಲ್ಡ್ ನೋಡ್ ಆಯ್ತು, 0 ಚೈಲ್ಡ್ ನೋಡ್. 0 ಚೈಲ್ಡ್ ನೋಡ್ ಅಂದ್ರೆ ನಾವು ಡೈರೆಕ್ಟ್ ಆಗಿ ಡಿಲೀಟ್ ಮಾಡಬಹುದು. ಸೊ ಡೈರೆಕ್ಟ್ ಆಗಿ ಡಿಲೀಟ್ ಮಾಡಾದ್ಮೇಲೆ ಏನ್ ಮಾಡಬೇಕು, ಸ್ಪ್ಲೇಯಿಂಗ್ ಆಪರೇಷನ್ ಅಂದ್ರೆ ಯಾವ ನೋಡ್ ನ ಡಿಲೀಟ್ ಮಾಡಿವು ಅದರ ಪೇರೆಂಟ್ ನ ನಾನು ರೂಟ್ ನೋಡ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಪೇರೆಂಟ್ ನೋಡ್ ಯಾವುದು 10, ಆಲ್ರೆಡಿ ಅದು ರೂಟ್ ನೋಡ್ ಜಾಗದಲ್ಲೇ ಇದೆ. ಸೊ ಏನು ಕೂಡ ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ನೆಕ್ಸ್ಟ್ ಯಾವುದು 16 ಎಲ್ಲಿದೆ, 16 ಇಲ್ಲಿದೆ. ಈಗ 16 ನ ಪೇರೆಂಟ್ ನೋಡ್ ಯಾವುದು 15. 16 ನ ಪೇರೆಂಟ್ ನೋಡ್ 15. ಈಗ ಏನ್ ಮಾಡ್ಬೇಕು, 16 ನ ಇಲ್ಲಿಗೆ ತಗೊಂಡ್ಬರ್ಬೇಕು. ಎಲ್ಲಿಗೆ, 17 ಜಾಗಕ್ಕೆ. ಏನಕ್ಕೆ 17 ಜಾಗಕ್ಕೆ ಏನಕ್ಕೆ ತರ್ತೀನಿ ಅಂತ ಅಂದ್ರೆ, ಅದೇನಾದ್ರೂ 0 ಚೈಲ್ಡ್ ನೋಡ್ ಇರೋದಾದ್ರೆ ಡೈರೆಕ್ಟ್ ಆಗಿ ಡಿಲೀಟ್ ಮಾಡಬಹುದು. ಸೊ ಇದಕ್ಕೆ ಎಷ್ಟು ಚೈಲ್ಡ್ ನೋಡ್ಸ್ ಇರೋದು, 1 ಚೈಲ್ಡ್ ನೋಡ್ ಇದೆ. ಒಂದೇ ಒಂದು ಡೈರೆಕ್ಟ್ ಕನೆಕ್ಷನ್ ಇರೋದ್ರಿಂದ 1 ಚೈಲ್ಡ್ ನೋಡ್. ಸೊ 1 ಚೈಲ್ಡ್ ನೋಡ್ ಇದ್ದಾಗ ಏನ್ ಮಾಡ್ತೀವಿ, ಅದರ ಚೈಲ್ಡ್ ನೋಡ್ ಜೊತೆ ರೀಪ್ಲೇಸ್ ಮಾಡ್ತೀವಿ. ಸೊ ರೀಪ್ಲೇಸ್ ಮಾಡೋಣ. 10 ಹಾಗೆ ಇರುತ್ತೆ, 7 ಕೂಡ ಹಾಗೆ ಇರುತ್ತೆ, 15 ಕೂಡ ಹಾಗೆ ಇರುತ್ತೆ, 13 ಕೂಡ ಹಾಗೆ ಇರುತ್ತೆ, 17 ಇಲ್ಲಿ ಬರುತ್ತೆ, ಮತ್ತೆ 16 17 ಪ್ಲೇಸ್ ಬರುತ್ತೆ. 16 ಡಿಲೀಟ್ ಮಾಡಬೇಕಿತ್ತು, ಅದು 17 ಜಾಗಕ್ಕೆ ಹೋಯ್ತು. ಇವಾಗ ಏನಾಯ್ತು, 16 ಗೆ 0 ಚೈಲ್ಡ್ಗಳಾದ್ವಾ. ಸೊ ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಡಿಲೀಟ್ ಮಾಡ್ಬೋದು. 16 ನ ಪೇರೆಂಟ್ ನೋಡ್ ಯಾವ್ದಾಗಿತ್ತು, 15 ಆಗಿತ್ತು. ಇವಾಗ ಏನ್ ಮಾಡ್ಬೇಕು, ಸ್ಪ್ಲೇಯಿಂಗ್ ಮಾಡ್ಬೇಕು. ಸ್ಪ್ಲೇಯಿಂಗ್ ಅಂದ್ರೆ ಈ 15 ನ ರೂಟ್ ನೋಡ್ ಮಾಡ್ಬೇಕು. ಸೊ ಒಂದೇ ಒಂದು ಸ್ಟೆಪ್ ಹಿಂದ್ಗಡೆ ಹೋಗ್ಬೇಕು. ಸೊ ಏನಾಯ್ತು 15. ಈಗ ಪ್ರತಿಯೊಂದು ನಂಬರ್ಗಳನ್ನು ಕಂಪೇರ್ ಮಾಡ್ತಾ ಬನ್ನಿ. 15 ಯಾವ್ಯಾವ್ದು ಕನೆಕ್ಷನ್ ಇದೆ, 13 ಇದೆ, 17 ಇದೆ. ಸೊ 15 ಗಿಂತ 13 ದೊಡ್ಡದ ಚಿಕ್ಕದ. ಸೊ 15 ಗಿಂತ 13 ಈಗ 15 ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಯಾವ್ದು ಕನೆಕ್ಷನ್ ಇರೋದು 10 ಗೆ. ಸೊ 10 ಏನಾಗಿರುತ್ತೆ, 15 ಗಿಂತ ಚಿಕ್ಕದು. ನೆಕ್ಸ್ಟ್ ಯಾವುದು 17. 15 ಗಿಂತ 17 ದೊಡ್ಡದು. ನೆಕ್ಸ್ಟ್ ಇನ್ನು ಉಳಿದಂತ ವ್ಯಾಲ್ಯೂಗಳು ಯಾವು, 7 ಮತ್ತು 13 ನೋಡಿತ್ತು. 7 15 ಗಿಂತ ಚಿಕ್ಕದು, ಸೊ ಲೆಫ್ಟ್. 7 10 ಗಿಂತ ಕೂಡ ಚಿಕ್ಕದು, ಸೊ ಲೆಫ್ಟ್. ನೆಕ್ಸ್ಟ್ 13. ಸೊ 13 15 ಗಿಂತ ಚಿಕ್ಕದು, ಸೊ ಲೆಫ್ಟ್ ಬರಬೇಕು. 10 ಗಿಂತ 13 ದೊಡ್ಡದು, ಸೊ ರೈಟ್ ಹೋಗುತ್ತೆ. ಇವಾಗ ಏನಾಯ್ತು, ನಮ್ಗೆ ಎಲ್ಲ ಡಿಲೀಟ್ ಮಾಡಾದ್ಮೇಲೆ ನಮ್ಮ ಟ್ರೀ ಈ ರೀತಿ ಬಂತು. ಫಸ್ಟ್ ಏನ್ ಮಾಡ್ಬೇಕು, ಅದನ್ನ ಲೀಫ್ ನೋಡ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಲೀಫ್ ಅಂದ್ರೆ 0 ಚೈಲ್ಡ್ ನೋಡ್ ಇರೋದಾಗಿ ಕನ್ವರ್ಟ್ ಮಾಡ್ಕೊಂಡು ಅದನ್ನ ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಾದ್ಮೇಲೆ ಪೇರೆಂಟ್ ನೋಡ್ ಏನಿರುತ್ತೆ ಅದನ್ನ ರೂಟ್ ನೋಡ್ ಆಗಿ ಕನ್ವರ್ಟ್ ಮಾಡಬೇಕು. ಅಷ್ಟೇ. ಒಂದೊಂದೇ ಸ್ಟೆಪ್ ಬ್ಯಾಕ್ ಸೈಡ್ ಹೋಗ್ತಾ ಬನ್ನಿ. ಲೆಫ್ಟ್ ಸೈಡ್ ಅಲ್ಲಿ ಕಡಿಮೆ ಇರುವಂತ ವ್ಯಾಲ್ಯೂ, ರೈಟ್ ಸೈಡ್ ಅಲ್ಲಿ ಜಾಸ್ತಿ ಇರುವಂತ ವ್ಯಾಲ್ಯೂನ ತುಂಬತಾ ಬಂದ್ರೆ ಸ್ಪ್ಲೇ ಟ್ರೀ ಡಿಲೇಷನ್ ನ ಮಾಡಬಹುದು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.